ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಹರ, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬುಕ್ಕಾಪಟ್ಟಣ, ತುಮಕೂರು ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ತುಮಕೂರು ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವಂತಹ ಕಾಲೇಜುಗಳಲ್ಲಿನ ಅಂತಿಮ BA ವಿದ್ಯಾರ್ಥಿಗಳು ಓದುವಂತಹ ಐಚ್ಛಿಕ ವಿಷಯವಾಗಿರ್ತಕ್ಕಂತಹ ಜನಸಂಖ್ಯಾಶಾಸ್ತ್ರ ಅಥವಾ ಪಾಪ್ಯುಲೇಷನ್ ಸ್ಟಡೀಸ್ ಪತ್ರಿಕೆಗೆ ಸಂಬಂಧಿಸಿದಂತೆ 5ನೇ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡುವಂತಹ ಜನಸಂಖ್ಯೆ ನೀತಿಯ ಪ್ರಮುಖ ಅಂಶವಾಗಿರ್ತಕ್ಕಂತಹ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000 ಈ ವಿಷಯದ ಬಗ್ಗೆ ಕೆಲವು ವಿಚಾರಗಳನ್ನು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ವಿಷಯ ತಿಳ್ಕೊಳ್ಳೋ ಮೊದಲು ಜನಸಂಖ್ಯೆ ನೀತಿಯ ಅರ್ಥ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಜನಸಂಖ್ಯಾ ನೀತಿ ಅಂದರೆ ಜನಸಂಖ್ಯೆಯ ಗಾತ್ರ, ಜನಸಂಖ್ಯೆಯ ಬೆಳವಣಿಗೆ, ಜನಸಂಖ್ಯೆಯ ಹಂಚಿಕೆ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರವು ರೂಪಿಸುವಂತಹ ಕಾರ್ಯಕ್ರಮಗಳು, ಯೋಜನೆಗಳನ್ನು ನಾವು ಜನಸಂಖ್ಯಾ ನೀತಿ ಅಂತ ನಾವು ಕರಿತೀವಿ. ಈ ಜನಸಂಖ್ಯಾ ನೀತಿ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಒಂದೇ ರೀತಿ ಇರೋದಿಲ್ಲ. ನಾವು ವಿಶಾಲವಾಗಿ ನೋಡೋದಾದರೆ ಪ್ರಪಂಚದಾದ್ಯಂತ ಈ ಜನಸಂಖ್ಯಾ ನೀತಿಯನ್ನು 2 ಗುಂಪುಗಳಾಗಿ ನಾವು ನೋಡ್ಬೋದು. ಮೊದಲನೇದಾಗಿ ಜನಸಂಖ್ಯೆ ಕಡಿಮೆ ಇರತಕ್ಕಂಥ ರಾಷ್ಟ್ರಗಳು ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ನೀತಿಗಳನ್ನು ಮಾಡಿಕೊಳ್ಳುವಂಥದ್ದು, ಅದು ಜನಸಂಖ್ಯೆ ನೀತಿ. ಎರಡನೇದಾಗಿ ಭಾರತದಂತಹ ಜನಸಂಖ್ಯಾ ಬಾಹುಲ್ಯ ರಾಷ್ಟ್ರಗಳೇನಿದ್ದಾವೆ ಇವು ತಮ್ಮ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿಕೊಳ್ಳೋದಕ್ಕೆ ರಚಿಸಿಕೊಳ್ಳುವಂಥ ಜನಸಂಖ್ಯೆ ನೀತಿಗಳು. ಈ ರೀತಿ 2 ರೀತಿಯಾಗಿರ್ತಕ್ಕಂಥ ಗುಂಪುಗಳಾಗಿ ನಾವು ಜನಸಂಖ್ಯೆ ನೀತಿಗಳನ್ನು ಅನುಸರಿಸುವಂಥ ರಾಷ್ಟ್ರಗಳನ್ನು ನಾವು ನೋಡ್ಬೋದು. ಈಗ ಭಾರತಕ್ಕೆ ಬರೋದಾದರೆ, ಭಾರತದಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000 ಅದನ್ನು ನಾವು ನೋಡಿದಾಗ ಅದಕ್ಕಿಂತ ಮುಂಚಿತವಾಗಿ ಹಲವಾರು ಪ್ರಯತ್ನಗಳು ಜನಸಂಖ್ಯೆ ನಿಯಂತ್ರಿಸುವ ಸಲುವಾಗಿ ಭಾರತದಲ್ಲಿ ಆಗಿದ್ದಾವೆ. ಅದು ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗಿದ್ದಾವೆ, ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಸ್ವಾತಂತ್ರ್ಯ ನಂತರದಲ್ಲಿ ನಾವು ನೋಡೋದಾದರೆ 1952ರಲ್ಲಿ ಕುಟುಂಬ ಯೋಜನೆ ಬಂತು. ಈ ಯೋಜನೆಯನ್ನು 1978ರಲ್ಲಿ ಕುಟುಂಬ ಕಲ್ಯಾಣ ಯೋಜನೆ ಅಂತ ಮರುನಾಮಕರಣ ಮಾಡಿ ಅದರ ವ್ಯಾಪ್ತಿಯನ್ನು ಮತ್ತಷ್ಟು ಹೆಚ್ಚಿಸಲಾಯಿತು. ಅದರ ನಡುವೆ 1976ರಲ್ಲಿ ಜನಸಂಖ್ಯೆ ನೀತಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ಆದರೆ ಇವು ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸು ಸಾಧಿಸಲಿಲ್ಲ. ಆ ಹಿನ್ನೆಲೆಯಲ್ಲಿ 1993ರಲ್ಲಿ ಕೇಂದ್ರ ಸರ್ಕಾರ ಡಾಕ್ಟರ್ ಸ್ವಾಮಿನಾಥನ್ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಜನಸಂಖ್ಯೆ ನೀತಿಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡಿ ಒಂದು ಕರಡನ್ನು ಸಿದ್ಧಪಡಿಸುವಂತೆ ತಿಳಿಸಿತು. ಈ ಆಯೋಗವು 1994ರಲ್ಲಿ ಜನಸಂಖ್ಯೆ ನೀತಿಯ ಕರಡನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿತು. ಆ ನಂತರದಲ್ಲಿ ಸರ್ಕಾರಗಳು ಬದಲಾಗ್ತವೆ, ಹಲವಾರು ಪ್ರಯತ್ನಗಳು ಆಗ್ತವೆ. ಅಂತಿಮವಾಗಿ 2000 ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಈ ನೂತನ ರಾಷ್ಟ್ರೀಯ ಜನಸಂಖ್ಯೆ ನೀತಿ ಅಸ್ತಿತ್ವಕ್ಕೆ ಬರ್ತದೆ. ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 2000 ಅನ್ನೋದು ಅಸ್ತಿತ್ವಕ್ಕೆ ಬರ್ತದೆ ಅನ್ನುವಂಥದ್ದು. ಈ ನೀತಿ ಪ್ರಮುಖವಾಗಿ 3 ರೀತಿಯಾಗಿರ್ತಕ್ಕಂಥ ಉದ್ದೇಶಗಳನ್ನು ಒಳಗೊಂಡಿತ್ತು. ಮೊದಲನೇದಾಗಿ ಅಲ್ಪಾವಧಿ ಉದ್ದೇಶ, ಎರಡನೇದಾಗಿ ಮಧ್ಯಮಾವಧಿ ಉದ್ದೇಶ, ಮೂರನೇದಾಗಿ ದೀರ್ಘಾವಧಿ ಉದ್ದೇಶ. ಸೊ ಅಲ್ಪಾವಧಿ ಉದ್ದೇಶ ಏನೇ
ಒಳಗೊಂಡಿತ್ತು ಅಂತ ನಾವು ನೋಡೋದಾದರೆ, ಗರ್ಭ ನಿರೋಧಕಗಳ ಬೇಡಿಕೆಗೆ ಅನುಸಾರವಾಗಿ ಪೂರೈಕೆ ಮಾಡುವಂಥದ್ದು, ಜನನ ಮತ್ತು ಶಿಶು ಆರೋಗ್ಯ ಸಂರಕ್ಷಣೆಗೆ ಅಗತ್ಯವಾಗಿರ್ತಕ್ಕಂಥ ಮೂಲಭೂತ ಸವಲತ್ತುಗಳನ್ನು ವಿಸ್ತರಣೆ ಮಾಡುವಂಥದ್ದು. ಇದು ಅಲ್ಪಾವಧಿ ಉದ್ದೇಶದಲ್ಲಿ ಬರ್ತದೆ. ಇನ್ನು ಮಧ್ಯಮಾವಧಿ ಉದ್ದೇಶವನ್ನು ನಾವು ನೋಡೋದಾದರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇನು ಕಾರ್ಯತಂತ್ರಗಳಿದ್ದಾವೆ ಇವುಗಳನ್ನು ದೃಢವಾಗಿ ಕಾರ್ಯರೂಪಕ್ಕೆ ತರುವಂಥದ್ದು. ಆ ಮೂಲಕವಾಗಿ 2010 ವೇಳೆಗೆ ಪೂರ್ಣ ಫಲವಂತಿಕೆ ದರವನ್ನು ಒಬ್ಬರ ಸ್ಥಾನವನ್ನು ಮತ್ತೊಬ್ಬರು ಭರ್ತಿ ಮಾಡುವ ಹಂತಕ್ಕೆ ತರುವುದು. ಏನಂಗಂದರೆ, ಒಬ್ಬರ ಸ್ಥಾನವನ್ನು ಮತ್ತೊಬ್ಬರು ಭರ್ತಿ ಮಾಡುವುದಂದರೆ ಜನನ ದರ ಮತ್ತು ಮರಣ ದರ ಎರಡನ್ನೂ ಕೂಡ ಸಮ ಪ್ರಮಾಣಕ್ಕೆ ತರುವುದು. ಒಬ್ಬರು ಮರಣ ಹೊಂದಿದರೆ ಒಬ್ಬರು ಜನನ ಆಗುವಂಥದ್ದು. ಇನ್ನು ಮೂರನೇದಾಗಿ ದೀರ್ಘಾವಧಿ ಉದ್ದೇಶ ನಾವು ನೋಡೋದಾದರೆ, ಅದರಲ್ಲಿ ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಇವುಗಳಿಗೆ ಅನುಗುಣವಾಗಿ 2045 ವೇಳೆಗೆ ಜನಸಂಖ್ಯೆಯ ಸ್ಥಿರೀಕರಣ, ಸ್ಟೆಬಲೈಜೇಷನ್ ಅಂತ ಏನು ಕರಿತೀವಿ, ಸ್ಥಿರೀಕರಣ ಸಾಧಿಸುವಂತಹ ಗುರಿಯನ್ನು ಇಟ್ಟುಕೊಳ್ಳಲಾಯಿತು. ಸೊ ಈ ರೀತಿಯಾಗಿ 3 ಉದ್ದೇಶಗಳನ್ನು ಇಟ್ಟುಕೊಂಡು ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಾಯಿತು. ಸೊ ಈ 3 ಉದ್ದೇಶಗಳನ್ನು ಈಡೇರಿಸುವ ಸಲುವಾಗಿ ಮತ್ತು ಇವುಗಳನ್ನು 2010 ವೇಳೆಗೆ ಸಾಧನೆ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು 14 ಅಂಶಗಳ ರಾಷ್ಟ್ರೀಯ ಸಾಮಾಜಿಕ ಜನಸಂಖ್ಯಾತ್ಮಕ ಗುರಿಗಳನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ಅಂದರೆ 14 ರಾಷ್ಟ್ರೀಯ ಸಾಮಾಜಿಕ ಜನಸಂಖ್ಯಾತ್ಮಕ ಗುರಿಗಳನ್ನು ಹಾಕಿಕೊಂಡು ಅವುಗಳನ್ನು ಪೂರೈಸುವುದರ ಮೂಲಕವಾಗಿ ಈ 3 ಉದ್ದೇಶಗಳನ್ನು ಈಡೇರಿಸುವಂಥದ್ದು. ಹಾಗಾದರೆ ಅಂತಹ 14 ರಾಷ್ಟ್ರೀಯ ಸಾಮಾಜಿಕ ಜನಸಂಖ್ಯಾತ್ಮಕ ಗುರಿಗಳು ಯಾವುವೆಂದರೆ, ಮೊದಲನೇದಾಗಿ ಸಂತಾನೋತ್ಪತ್ತಿ ಮತ್ತು ಶಿಶು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಸವಲತ್ತುಗಳನ್ನು ಒದಗಿಸಿಕೊಡುವಂಥದ್ದು ಅಥವಾ ಪೂರೈಸುವಂಥದ್ದು. ಸೊ ಎರಡನೇ ಗುರಿ ಏನೆಂದರೆ, 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವಂಥದ್ದು. ಆ ಮೂಲಕವಾಗಿ ಮಧ್ಯದಲ್ಲಿ ಶಾಲೆ ಬಿಡುವವರ ಪ್ರಮಾಣವನ್ನು 20ಕ್ಕಿಂತ ಕಡಿಮೆಗೊಳಿಸುವಂಥದ್ದು. ಮೂರನೇದು, ಶಿಶು ಮರಣ ದರವನ್ನು ಪ್ರತಿ 1000 ಸಜೀವ ಜನನಕ್ಕೆ 30ಕ್ಕಿಂತ ಕಡಿಮೆಗೊಳಿಸುವಂಥದ್ದು. ನಾಲ್ಕನೇ ಅಂಶ ಏನೆಂದರೆ, ಪ್ರತಿ 1 ಲಕ್ಷ ಸಜೀವ ಜನನಗಳಿಗೆ ಮಾತೃ ಮರಣ ಪ್ರಮಾಣ ಅಂದರೆ ತಾಯಂದಿರ ಮರಣ ಪ್ರಮಾಣವನ್ನು 100ಕ್ಕಿಂತ ಕಡಿಮೆಗೊಳಿಸುವಂಥದ್ದು. ಐದನೇ ಗುರಿ, ಸಾರ್ವತ್ರಿಕವಾಗಿ ಎಲ್ಲ ಮಕ್ಕಳಿಗೂ ಕೂಡ ಚುಚ್ಚುಮದ್ದಿನಿಂದ ನಿವಾರಣೆ ಆಗುವಂತಹ ಕಾಯಿಲೆಗಳಿಗೋಸ್ಕರವಾಗಿ ಚುಚ್ಚುಮದ್ದನ್ನು ಕಡ್ಡಾಯವಾಗಿ ನೀಡುವಂಥದ್ದು. ಆರನೇದಾಗಿ, ಹೆಣ್ಣು ಮಕ್ಕಳ ವಿವಾಹದ ವಯಸ್ಸನ್ನು 18ಕ್ಕಿಂತ ಕಡಿಮೆ ಇಲ್ಲದಂತೆ ನೋಡಿಕೊಳ್ಳುವುದು. ಅಷ್ಟೇ ಅಲ್ಲದೆ ಆದಷ್ಟು ಹೆಣ್ಣು ಮಕ್ಕಳು 20 ವರ್ಷಕ್ಕಿಂತ ಹೆಚ್ಚು ಅವಧಿಯ ನಂತರ ವಿವಾಹವಾಗುವಂತೆ ಅವರಿಗೆ ಜಾಗೃತಿ ನೀಡುವಂಥದ್ದು ಅಂತ. ಏಳನೇ ಗುರಿ ಏನೆಂದರೆ, 80% ಹೆರಿಗೆಗಳು ಪ್ರಸೂತಿ ಸೌಲಭ್ಯವನ್ನು ಒಳಗೊಂಡಂಥ
ಆಸ್ಪತ್ರೆಗಳಲ್ಲೇ ಆಗುವಂತೆ ನೋಡಿಕೊಳ್ಳುವುದು. ಹಾಗೆಯೇ 100% ಪ್ರಮಾಣದಷ್ಟು ಹೆರಿಗೆಗಳನ್ನು ತರಬೇತಿ ಹೊಂದಿದ ನರ್ಸುಗಳೇ ಮಾಡುವಂತೆ ಕ್ರಮ ಕೈಗೊಳ್ಳುವಂಥದ್ದು. 8ನೇದಾಗಿ ಜನನ ನಿಯಂತ್ರಣ ಸಾಧನಗಳು ಮತ್ತು ಗರ್ಭ ನಿರೋಧಕಗಳ ಬಗ್ಗೆ ಮಾಹಿತಿ ಮತ್ತು ಸೇವೆಗಾಗಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಿಗುವಂತೆ ಕ್ರಮ ಕೈಗೊಳ್ಳುವಂಥದ್ದು. 9ನೇ ಗುರಿ ಜನನ, ಮರಣ, ವಿವಾಹ ಮತ್ತು ಗರ್ಭಧಾರಣೆಯ ಪ್ರಕರಣಗಳನ್ನು 100% ನೋಂದಾವಣೆ ಮಾಡುವಂಥದ್ದು. 10ನೇದಾಗಿ ಏಡ್ಸ್ನಂತಹ ಮಾರಕ ರೋಗಗಳನ್ನು ತಡೆಗಟ್ಟುವಂಥದ್ದು. 11ನೇದಾಗಿ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಂಥದ್ದು ಮತ್ತು ನಿಯಂತ್ರಣ ಮಾಡುವಂಥದ್ದು. 12ನೇದಾಗಿ ಸಂತಾನೋತ್ಪತ್ತಿ ಮತ್ತು ಶಿಶು ಆರೋಗ್ಯ ಸೇವೆಗಳಲ್ಲಿ ಅಲೋಪತಿ ಅಥವಾ ಇಂಗ್ಲೀಷ್ ವೈದ್ಯಕೀಯ ಪದ್ಧತಿಯ ಬದಲಾಗಿ ಭಾರತೀಯ ವೈದಿಕ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂಥದ್ದು. 13ನೇದಾಗಿ ಸಣ್ಣ ಕುಟುಂಬ ಮಾದರಿಯನ್ನು ಪ್ರಬಲವಾಗಿ ಪ್ರೋತ್ಸಾಹ ಕೊಡುವಂಥದ್ದು. ಕೊನೆಯದಾಗಿ 14ನೇದಾಗಿ ಈ ಎಲ್ಲ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಸೂಕ್ತವಾಗಿರ್ತಕ್ಕಂತಹ ಹೊಂದಾಣಿಕೆಯನ್ನು ಸಾಧಿಸುವಂಥದ್ದು. ಸೊ ಈ ರೀತಿಯಾಗಿ 14 ಗುರಿಗಳನ್ನು ಸಾಧಿಸುವುದರ ಮೂಲಕ ಈ ಉದ್ದೇಶಗಳನ್ನು ಈಡೇರಿಸುವಂಥ ಪ್ರಯತ್ನ ಮಾಡಲಾಯಿತು. ಹಾಗೆಯೇ ಈ 14 ಅಂಶಗಳ ಏನಿತ್ತು ಅಂದರೆ 2010ರ ರಾಷ್ಟ್ರೀಯ ಸಾಮಾಜಿಕ ಜನಸಂಖ್ಯಾತ್ಮಕ ಈ ಗುರಿಗಳನ್ನು ತಲುಪಲು ಕೂಡ ಜನಸಂಖ್ಯಾ ನೀತಿಯು 12 ಕಾರ್ಯತಂತ್ರ ವಿಷಯಗಳನ್ನು ಕೂಡ ಸೂಚಿಸ್ತಾ ಹೋಗ್ತದೆ. ಈ 12 ಕಾರ್ಯತಂತ್ರಗಳನ್ನು ಏಕಕಾಲದಲ್ಲಿ ಒಂದೊಂದಾಗಿ ಅಥವಾ ಅವುಗಳ ಅಂತರ್ವಿಭಾಗವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತರುವಂಥದ್ದು. ಸೊ ಆ ರೀತಿಯಾಗಿರ್ತಕ್ಕಂಥ 12 ಕಾರ್ಯತಂತ್ರಗಳು ಯಾವುದು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ವಿಕೇಂದ್ರೀಕೃತ ಯೋಜನೆ ಅನುಷ್ಠಾನ. ಅಂದರೆ ಈ ಜನಸಂಖ್ಯಾ ನೀತಿ ಏನು ಹೇಳ್ತಾರಂದರೆ, ಈ ಜನಸಂಖ್ಯೆ ನಿಯಂತ್ರಣಕ್ಕೆ ಏನೇನು ಕಾರ್ಯಕ್ರಮಗಳು ತರ್ತೀವಿ ಅದು ಕೇಂದ್ರ ಮಟ್ಟದಲ್ಲೋ ಅಥವಾ ರಾಜ್ಯ ಮಟ್ಟದಲ್ಲೋ ಅನುಷ್ಠಾನ ಆಗೋದಲ್ಲ, ಬದಲಾಗಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಅದು ಅನುಷ್ಠಾನಕ್ಕೆ ತರಬೇಕು. ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕು. 2ನೇದಾಗಿ ಗ್ರಾಮ ಹಂತದಲ್ಲಿ ಸೇವಾ ಸೌಲಭ್ಯಗಳನ್ನು ಜಾರಿಗೆ ತರುವಂಥದ್ದು. ಅಂದರೆ ಪ್ರತಿ ಗ್ರಾಮದಲ್ಲೂ ಕೂಡ ಈ ಒಂದು ಜನನ ನಿಯಂತ್ರಣ ಯೋಜನೆಗಳ ಅರಿವು ಮೂಡಬೇಕು, ಸೇವಾ ಸೌಲಭ್ಯಗಳು ದೊರಕಬೇಕು ಅನ್ನುವಂಥದ್ದು. 3ನೇದಾಗಿ ಈ ಸುಧಾರಿತ ಆರೋಗ್ಯ ಮತ್ತು ಪೌಷ್ಟಿಕತೆಗಾಗಿ ಮಹಿಳೆಯರಿಗೆ ಅಧಿಕಾರ ನೀಡಬೇಕು. ಅಂದರೆ ಮಹಿಳೆಯರು ಅಧಿಕಾರ ಬರುವುದರಿಂದ ಅವರಲ್ಲಿ ಅರಿವು ಮೂಡ್ತದೆ, ಜಾಗೃತಿ ಮೂಡ್ತದೆ. ಆಗ ತನ್ನಿಂದ ತಾನಾಗಿಯೇ ಜನರ ಆರೋಗ್ಯ ಸುಧಾರಣೆ ಆಗ್ತದೆ, ಪೌಷ್ಟಿಕಾಂಶನೂ ದೊರಕುವಂತೆ ಆಗ್ತದೆ ಅನ್ನುವಂಥದ್ದು. ಇನ್ನು 4ನೇದೇನೆಂದರೆ ಶಿಶು ಆರೋಗ್ಯ ಮತ್ತು ಸಂರಕ್ಷಣೆ. ನಮ್ಮಲ್ಲಿ ಶಿಶು ಮರಣ ದರ ಜಾಸ್ತಿ ಇದೆ, ಪೌಷ್ಟಿಕಾಂಶದಿಂದ ಮರಣ ಹೊಂದತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಮತ್ತು ಬೇರೆ ಬೇರೆ ಗಂಭೀರ ಕಾಯಿಲೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರಿದ್ದಾರೆ. ಅದೆಷ್ಟೋ ಮಕ್ಕಳು ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಶಿಶು ಆರೋಗ್ಯ ಮತ್ತು ಸಂರಕ್ಷಣೆಯನ್ನು ಮಾಡುವಂಥದ್ದು.
ಇನ್ನು ಮತ್ತೊಂದು ಅಂಶ, ಪೂರ್ಣ ಪ್ರಮಾಣದಲ್ಲಿ ಕುಟುಂಬ ಕಲ್ಯಾಣ ಸೇವೆಗಳನ್ನು ಒದಗಿಸುವಂಥದ್ದು. ಯಾಕೆಂದರೆ ಈ ಹಿಂದೆ ನಾವು ನೋಡಿದಾಗ ಹಲವಾರು ಕಾರ್ಯಕ್ರಮಗಳು ಬಂದಿದ್ದರೂ ಕೂಡ ಅವು ಸಂಪೂರ್ಣವಾಗಿ ಗ್ರಾಮ ಮಟ್ಟಕ್ಕೆ ತಲುಪ್ತಾ ಇಲ್ಲ. ಅವು ಹಲವು ರೀತಿಯಾಗಿರ್ತಕ್ಕಂಥ ಲೋಪದೋಷಗಳನ್ನು ಒಳಗೊಂಡಿದ್ದವು. ಸೊ ಈಗ ಅವುಗಳನ್ನು ನಿವಾರಣೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಈ ಕುಟುಂಬ ಕಲ್ಯಾಣ ಸೇವೆಗಳು ಎಲ್ಲರಿಗೂ ಸಿಗುವಂತೆ ನೋಡಿಕೊಳ್ಳುವಂಥದ್ದು. ಮತ್ತೊಂದು ಅಂಶ ಏನಂದರೆ, ಸೌಲಭ್ಯ ವಂಚಿತ ಜನಸಮೂಹಗಳನ್ನು ಗಮನದಲ್ಲಿಟ್ಟುಕೊಳ್ಳುವಂಥದ್ದು. ಅಂದರೆ ಕೆಲವು ಸಮೂಹಗಳು ಈ ಕುಟುಂಬ ಕಲ್ಯಾಣ ಅಥವಾ ಜನನ ನಿಯಂತ್ರಣ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ. ಉದಾಹರಣೆಗೆ ನಗರ ಪ್ರದೇಶದಲ್ಲಿರ್ತಕ್ಕಂತಹ ಕೊಳಚೆ ಪ್ರದೇಶದ ಜನರು ಅಥವಾ ಬೆಟ್ಟಗುಡ್ಡಗಳಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು, ಈ ರೀತಿಯಾಗಿರ್ತಕ್ಕಂಥ ಕೆಲವು ಗುಂಪುಗಳನ್ನು ಕೂಡ ಸೇರಿಸಿಕೊಂಡು ಅವ್ರಿಗೂ ಕೂಡ ಈ ಸೌಲಭ್ಯವನ್ನು ಒದಗಿಸುವಂತೆ ಅಥವಾ ಅನುಸರಣೆ ಮಾಡುವಂತೆ ಕ್ರಮ ಕೈಗೊಳ್ಳುವಂಥದ್ದು. ಮತ್ತೊಂದು ಅಂಶ ಏನಂದರೆ, ವಿಭಿನ್ನ ವೈದ್ಯಕೀಯ ಸೇವಾ ನೆರವು. ಅಂದರೆ ಕೇವಲ ಜನ ನಿಯಂತ್ರಣ ಮಾತ್ರವಲ್ಲದೆ ಅವರಿಗೆ ಅಗತ್ಯವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವೈದ್ಯಕೀಯ ಸೇವೆಗಳನ್ನು ಒದಗಿಸಿಕೊಡುವಂಥದ್ದು. ಸೊ ಇನ್ನು 8ನೇ ಕಾರ್ಯತಂತ್ರ ಏನಂದರೆ, ಸರ್ಕಾರೇತರ ಸಂಸ್ಥೆಗಳು ಮತ್ತು ಖಾಸಗಿ ಕ್ಷೇತ್ರಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು. ಸೊ ಈ ಕಾರ್ಯಕ್ರಮವನ್ನು ಕೇವಲ ಸರ್ಕಾರ ಒಂದೇ ಅನುಷ್ಠಾನಗೊಳಿಸೋದಕ್ಕೆ ಕಷ್ಟ. ಯಾಕಂದರೆ ಭಾರತ ಒಂದು ಬೃಹತ್ ರಾಷ್ಟ್ರ, ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಎಲ್ಲ ಕೆಲಸವು ಸರ್ಕಾರವೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಸರ್ಕಾರೇತರ ಸಂಸ್ಥೆಗಳು ಮತ್ತು ಕೆಲವು ಖಾಸಗಿ ಸಂಸ್ಥೆಗಳೇನಿದ್ದಾವೆ ಅವುಗಳ ಜೊತೆ ಸಹಭಾಗಿತ್ವ ಮಾಡಿಕೊಂಡು ಅವುಗಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವಂಥದ್ದು. 9ನೇದಾಗಿ ಭಾರತೀಯ ವೈದ್ಯಕೀಯ ಪದ್ಧತಿಗಳಿಗೆ ಪ್ರೋತ್ಸಾಹ. ಸೊ ಈಗಾಗಲೇ ಹೇಳುವಂತೆ ಇಂಗ್ಲೀಷ್ ವೈದ್ಯಕೀಯ ಪದ್ಧತಿಯ ಜೊತೆಗೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಭಾರತದ ವೈದ್ಯಕೀಯ ಪದ್ಧತಿಗಳಾಗಿರ್ತಕ್ಕಂತಹ ಆಯುರ್ವೇದ ಆಗಿರಬಹುದು, ಹೋಮಿಯೋಪತಿ ಆಗಿರಬಹುದು, ಸೊ ಇಂತಹ ಪದ್ಧತಿಗಳನ್ನು ಕೂಡ ಪ್ರೋತ್ಸಾಹ ಮಾಡುವಂಥದ್ದು. ಇನ್ನು 10ನೇದಾಗಿ ಗರ್ಭ ನಿರೋಧಕಗಳ ತಂತ್ರಜ್ಞಾನ ಆಗಿರಬಹುದು, ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತಾಗಿರಬಹುದು, ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತಾಗಿರಬಹುದು, ಇನ್ನು ಮತ್ತಷ್ಟು ಹೆಚ್ಚು ಸಂಶೋಧನೆಗಳನ್ನು ಮಾಡುವಂಥದ್ದು. 11ನೇದಾಗಿ ಹಿರಿಯ ನಾಗರಿಕರನ್ನು ಕೂಡ ರಕ್ಷಣೆ ಮಾಡುವಂಥದ್ದು. ಯಾಕೆಂದರೆ ದಿನದಿಂದ ದಿನಕ್ಕೆ ನಮ್ಮಲ್ಲಿ ಹಿರಿಯ ನಾಗರಿಕರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಮತ್ತು ಅವರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಅವರ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಇನ್ನಿತರ ಸಮಸ್ಯೆಗಳಾಗಿರ್ಬೋದು, ಅದನ್ನು ಗಮನದಲ್ಲಿಟ್ಟುಕೊಂಡು ಅವರ ಒಂದು ರಕ್ಷಣೆ ಮಾಡುವಂಥದ್ದು. ಇನ್ನು ಕೊನೆಯದಾಗಿ 12ನೇ ಕಾರ್ಯತಂತ್ರ ಏನಂದರೆ, ಮಾಹಿತಿ, ಶಿಕ್ಷಣ ಮತ್ತು ಸಂಪರ್ಕಕ್ಕೆ ಗಮನ ನೀಡುವಂಥದ್ದು. ಅಂದರೆ ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಎಲ್ಲರಿಗೂ ತಲುಪುವಂತೆ ಮಾಡುವಂಥದ್ದು, ಈ ಶಿಕ್ಷಣವನ್ನು ಎಲ್ಲರಿಗೂ ಕೊಡುವಂಥದ್ದು ಮತ್ತು ಸಂಪರ್ಕ ಸಾಧನಗಳನ್ನು ಒದಗಿಸಿಕೊಡುವಂಥದ್ದು. ಸೊ ಈ ರೀತಿಯಾಗಿ 11 ಕಾರ್ಯತಂತ್ರಗಳ ಮೂಲಕ 2010 ರಾಷ್ಟ್ರೀಯ ಸಾಮಾಜಿಕ ಜನಸಂಖ್ಯಾ ಗುರಿಗಳನ್ನು ಈಡೇರಿಸುವಂಥದ್ದು. ಅವುಗಳ ಮೂಲಕವಾಗಿ ಜನಸಂಖ್ಯಾ ನೀತಿಯ 3 ಉದ್ದೇಶಗಳನ್ನು ಪೂರೈಸಿಕೊಳ್ಳುವಂಥದ್ದು. ಆ ಮೂಲಕವಾಗಿ ಈ ಒಂದು 2000 ರಾಷ್ಟ್ರೀಯ ಜನಸಂಖ್ಯೆ ನೀತಿಯು ಯಶಸ್ವಿಯಾಗುವಂಥದ್ದು. ಆ ಮೂಲಕವಾಗಿ ಭಾರತದಲ್ಲಿನ ಜನನ ಪ್ರಮಾಣವನ್ನು ನಿಯಂತ್ರಣ ಮಾಡುವಂಥದ್ದು. ಸೊ ಇದು ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000ಕ್ಕೆ ಸಂಬಂಧಿಸಿದಂತಹ ವಿಚಾರಗಳು. ತಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.